ನಮಸ್ಕಾರ ಸ್ನೇಹಿತರೆ. ಸುದೀಪ್ ನಟನೆಯ ಮೈ ಆಟೋಗ್ರಾಫ್ ಸಿನಿಮಾ ಕ್ಲೈಮ್ಯಾಕ್ಸ್ ನೆನಪಿದ್ಯಾ? ಅದರಲ್ಲಿ ನಟಿಸಿ ಸೈ ಎನಿಸಿಕೊಂಡ ನಟಿ ಇದೀಗ ಮತ್ತೆ ಸಂದರ್ಶನವೊಂದರಲ್ಲಿ ಕಾಣಿಸಿಕೊಂಡಿದ್ದಾರೆ. ಬೇರೆ ಯಾರೂ ಅಲ್ಲ, ಅದುವೇ ರಶ್ಮಿ ಕುಲಕರ್ಣಿ. ನಟಿ ರಶ್ಮಿ ಕುಲಕರ್ಣಿ ವೈಯಕ್ತಿಕ ಜೀವನದಲ್ಲಿ ಬ್ಯುಸಿಯಾದ ನಟಿ. 2 ಮುದ್ದಾದ ಮಕ್ಕಳು ಎಂದು ಸುಂದರವಾದ ಬದುಕು ಕಟ್ಟಿಕೊಂಡಿದ್ದರು. ಆದರೆ ಇದೀಗ ಅವರ ಕಣ್ಣೀರಿನ ಕತೆ ಕೇಳಿ ಫ್ಯಾನ್ಸ್ ಶಾಕ್ ಆಗಿದ್ದಾರೆ. ಬಾಲಶಿವ ಸಿನಿಮಾದಲ್ಲಿಯೂ ನಟಿ ಮಿಂಚಿದ್ದರು. ಇದೀಗ ತನ್ನ ಗಂಡನನ್ನ ಕಳೆದುಕೊಂಡ ವಿಚಾರವನ್ನ ನಟಿ ರಿವೀಲ್ ಮಾಡಿದ್ದಾರೆ. ನಾನು ಚಿಕ್ಕವಳಿದ್ದಾಗಿಂದನೂ ತುಂಬಾ ಮುದ್ದಾಗಿ ಬೆಳೆದೆ. ನಾನು ಒಂಥರ ಕಂಫರ್ಟ್ ಝೋನ್ ನಲ್ಲಿ ಬೆಳೆದೆ. ಆದರೆ ಜೀವನ ಒಂದೇ ಸಲ ಕೆಳಗೆ ಹಾಕಿತ್ತು. ಎಲ್ಲರೂ ಬಂದು ಅತ್ತು ಬಿಡು, ಕಂಟ್ರೋಲ್ ಮಾಡ್ಬೇಡ ಅಂತಿದ್ರು. ನಂಗೆ ತುಂಬಾ ಕಷ್ಟ ಆಯ್ತು. ನನ್ನ ಗಂಡ ಐಟಿ ಫೀಲ್ಡ್ ಅಲ್ಲಿ ಇದ್ದರು. ಆದರೆ ತುಂಬಾ ಸಪೋರ್ಟಿವ್ ಇದ್ದರು. 2025 ನ್ಯೂ ಇಯರ್ ಅನ್ನ ತುಂಬಾ ಚೆನ್ನಾಗಿ ವೆಲ್ಕಮ್ ಮಾಡಿದ್ವಿ. ಆದರೆ ಸಡನ್ ಆಗಿ ನನ್ನ ಬಿಟ್ಟು ಹೋದ್ರು. ಅವರಿಗೆ ಹೃದಯಾಘಾತವಾಯ್ತು. ಆದ್ರೆ ಅವರಿಗೆ ಆರೋಗ್ಯ ಏಕಾಏಕಿ ಹದಗೆಟ್ಟಿತ್ತು. ಮತ್ತೆ ಕೆಲಸದಲ್ಲಿ ತುಂಬಾ ಪ್ರೆಷರ್ ಆಯ್ತು ಅನಿಸುತ್ತೆ. ಅವರ ಮೆಮರೀಸ್ ನನ್ನ ಜೊತೆ ಇದೆ ಅಂತ ಹೇಳಿದ್ದಾರೆ. ಈಗ ನನ್ನ ಅಪ್ಪ ಅಮ್ಮ ಈಗ ನನ್ನ ಜೊತೆ ಇದ್ದಾರೆ. ಆದ್ರೀಗ ನಾನು ಪಾಸಿಟಿವಿಟಿ ತಂದ್ಕೊಂಡಿದ್ದೇನೆ. ಜೀವನ ಸಾಗ್ಬೇಕು ಅಲ್ವಾ? ನಾವು ಏನೇ ಮಾಡಿದ್ರು ಗೋಳಾಡಿದರೂ ಆ ಮನುಷ್ಯ ಮತ್ತೆ ಬರಲ್ಲ ಎಂದು ಕಣ್ಣೀರಿಟ್ಟಿದ್ದಾರೆ. ದೇವರನ್ನ ಆ ಸಮಯಕ್ಕೆ ಬೈಕೊಂಡೆ, ಆದರೆ ದೇವರನ್ನ ನಂಬುತ್ತೇನೆ. ಮಕ್ಕಳನ್ನು ನೋಡಿ ದೇವರಿಗೆ ಕರುಣೆ ಬರಬೇಕಿತ್ತು ಎಂದಿದ್ದಾರೆ. ಹೊಸ ವರ್ಷ ಆಗಿ 4 ದಿನ ಕಳೆಯುತ್ತಿದ್ದಂತೆ ನನ್ನ ಗಂಡ ಇಲ್ಲ, ಏನೂ ಕಾರಣ ಇಲ್ಲ, ಯಾವುದೇ ಆರೋಗ್ಯ ಸಮಸ್ಯೆ ಇರಲಿಲ್ಲ. ಜನವರಿ 5ನೇ ತಾರೀಕು ಭಾನುವಾರ ಆಗಿತ್ತು. ಎದ್ದು ತಿಂಡಿ ತಿಂದು ರಿಲ್ಯಾಕ್ಸ್ ಆಗಿ ಮಲಗಿದ್ದರು. ಅಲ್ಲೇ ಜೀವ ಹೋಯಿತು. ಹೃದಯಾಘಾತವಾಯಿತು ಅವರಿಗೆ ಎಂದು ಕಣ್ಣೀರಿಟ್ಟಿದ್ದಾರೆ. ರಶ್ಮಿ ಕುಲಕರ್ಣಿ ಕನ್ನಡ ಕಿರುತೆರೆ ಮತ್ತು ಚಿತ್ರರಂಗದ ನಟಿ. ಇವರು ಮೈ ಆಟೋಗ್ರಾಫ್, ಬಾಲಶಿವ ಮುಂತಾದ ಚಿತ್ರಗಳಲ್ಲಿ ನಟಿಸಿದ್ದಾರೆ. ಸದ್ಯ ತಮಿಳು ಸೀರಿಯಲ್ ನಲ್ಲೂ ನಟಿಸಿದ್ದಾರೆ. ಬೆಳ್ಳಿ ತೆರೆ ಮೇಲೆ ಮೈ ಆಟೋಗ್ರಾಫ್ ಸಿನಿಮಾ ಅದ್ಭುತವಾಗಿಯೇ ಮೂಡಿ ಬಂದಿತ್ತು. ಪ್ರೇಕ್ಷಕರು ವಿಶೇಷ ಕಲ್ಪನೆಯ ಈ ಚಿತ್ರವನ್ನ ನೋಡಿ ತುಂಬಾ ಖುಷಿ ಪಟ್ರು. ಯುವಕರಂತೂ ಚಿತ್ರದ ಸುದೀಪ್ ಪಾತ್ರಕ್ಕೆ ತಮ್ಮನ್ನ ತಾವು ಕನೆಕ್ಟ್ ಮಾಡಿಕೊಂಡಿದ್ದರು. ತಮ್ಮ ಹಳೆ ಪ್ರೇಯಸಿಯರನ್ನ ನೆನೆದು ಭಾವುಕರಾಗಿದ್ದೂ ಇದೆ. ಅಷ್ಟೊಂದು ಅದ್ಭುತವಾಗಿ ಬಂದಿದ್ದ ಈ ಚಿತ್ರದಲ್ಲಿ ಸುದೀಪ್ ಅವರು ಶಂಕರ್ ಅನ್ನುವ ಪಾತ್ರವನ್ನ ನಿರ್ವಹಿಸಿದ್ದರು. ಬಾಲ್ಯದಿಂದ ಹಿಡಿದು ಯೌವನದವರೆಗಿನ ಬಂದು ಹೋದ ಹುಡುಗಿಯರ ಚಿತ್ರಣ ಇಲ್ಲಿ ಅದ್ಭುತವಾಗಿಯೇ ಬಂದಿತ್ತು. ಕನ್ನಡದ ಪ್ರೇಕ್ಷಕರು ಈ ಒಂದು ಚಿತ್ರವನ್ನ ಅಷ್ಟೇ ಚೆನ್ನಾಗಿಯೇ ರಿಸೀವ್ ಮಾಡಿಕೊಂಡರು. ಸುದೀಪ್ ಅಭಿನಯವನ್ನ ಕೊಂಡಾಡಿದ್ದರು. ಈ ಮೂಲಕ ಸುದೀಪ್ ಮೊದಲ ನಿರ್ದೇಶನದಲ್ಲಿಯೇ ಸಿಕ್ಸರ್ ಹೊಡೆದ್ರು. ಸ್ನೇಹಿತರೆ, ನಟಿಗೆ ತನ್ನ ನೋವನ್ನ ಮರೆಸೋ ಶಕ್ತಿ ಆ ದೇವ್ರು ಕೊಡ್ಲಿ ಅಂತ ಕೇಳ್ಕೊಳ್ಳೋಣ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.